ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರಗಳು. 2026ನೇ ಸಾಲಿನ ಮಾರ್ಚ್ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ನೀಲನಕ್ಷೆಯ ಪ್ರಕಾರ ಪ್ರಶ್ನೆಗಳು ಈ ವರ್ಷ ಬರುತ್ತವೆ. ನೀಲನಕ್ಷೆಯ ಪ್ರಕಾರ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡಿದರೆ ಅವರು ಹೆಚ್ಚು ಅಂಕಗಳನ್ನು ಗಳಿಸಲು ಸಹಾಯಕಾರಿ ಆಗುತ್ತದೆ. ಹಾಗಾಗಿ ಕನ್ನಡ ವಿಷಯದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಅವಲೋಕನ ಮಾಡಿದಾಗ ಅದರಲ್ಲಿ ಬರ್ತಕ್ಕಂಥ 2 ಅಂಕದ ಪ್ರಶ್ನೆಗಳನ್ನು ನಾವು ಇವತ್ತಿನ ದಿವಸ ವಿಶ್ಲೇಷಣೆ ಮಾಡೋಣ. ಅದರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ 17ನೇ ಪ್ರಶ್ನೆ, 18ನೇ ಪ್ರಶ್ನೆ, 19ನೇ ಪ್ರಶ್ನೆ ಮತ್ತು 20ನೇ ಪ್ರಶ್ನೆಯನ್ನು ಪದ್ಯ ಭಾಗದಲ್ಲಿ ಈ 2 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪದ್ಯ ಪಗೆಯಂ ಬಾಲಕನೆಂಬರೆ, ಪುಲಿಗೆರೆ ಸೋಮನಾಥ ಬರೆದಿರ್ತಕ್ಕಂಥ ಪಗೆಯಂ ಬಾಲಕನೆಂಬರೆ ಅಂತಕ್ಕಂಥ ಒಂದು ಪದ್ಯದಲ್ಲಿ ಬರ್ತಕ್ಕಂಥ 2 ಅಂಕದ ಪ್ರಶ್ನೆಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಇದ್ದಾವೆ. ಒಟ್ಟು ಆ ಪದ್ಯದಲ್ಲಿ 6 ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು ಏನಾಗಿದ್ದಾವೆ ಅಂತಂದರೆ ಇದ್ದಾವೆ. ಹಾಗಾಗಿ ವಿದ್ಯಾರ್ಥಿಗಳು 6 ಪ್ರಶ್ನೆಗಳನ್ನು ಬಹಳ ಗಮನದಲ್ಲಿಟ್ಟುಕೊಂಡು ಅದರಲ್ಲಿ ಬರತಕ್ಕಂಥ ಪ್ರಮುಖ ಅಂಶಗಳನ್ನು ಕೇಂದ್ರೀಕರಿಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತರವನ್ನು ಬರೆಯಬೇಕಾಗುತ್ತದೆ. ಒಟ್ಟು 6 ಪ್ರಶ್ನೆಗಳನ್ನು ಇವತ್ತಿನ ದಿವಸ ನಾವು ಇಲ್ಲಿ ಚರ್ಚೆಯನ್ನು ಮಾಡೋಣ. ಶತಕ ಸಾಹಿತ್ಯದ ಪ್ರಕಾರಕ್ಕೆ ಸೇರಿರತಕ್ಕಂಥ ಪಗೆಯಂ ಬಾಲಕನೆಂಬರೆ ಸೋಮೇಶ್ವರ ಶತಕ ಅಂತಕ್ಕಂಥ ಒಂದು ಕಾವ್ಯ ಭಾಗದಿಂದ ಈ ಪಗೆಯಂ ಬಾಲಕನೆಂಬರೆ ಅಂತಕ್ಕಂಥ ಒಂದು ಪದ್ಯವನ್ನು ಆಯ್ದುಕೊಳ್ಳಲಾಗಿದೆ. ಪುಲಿಗೆರೆ ಸೋಮನಾಥ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತಕ್ಕಂಥ ಒಂದು ಅಂಕಿತ ನಾಮವನ್ನು ಇಟ್ಟುಕೊಂಡು ಶತಕ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಬ್ಬ ದೊಡ್ಡ ಕವಿ. ಹಾಗಾಗಿ ಒಟ್ಟು 6 ಪ್ರಶ್ನೆಗಳನ್ನು ಇಲ್ಲಿ ನಾವು ಚರ್ಚಿಸೋಣ ಅಂತಕ್ಕಂಥದ್ದು. ಮೊದಲಿಗೆ ಮೊದಲನೇ ಪ್ರಶ್ನೆ, ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥ ಹೇಳಿದ್ದಾನೆ ಅಂತಕ್ಕಂಥ ಮೊದಲನೇ ಪ್ರಶ್ನೆ ವಿದ್ಯಾರ್ಥಿಗಳಿಗೆ ಬರ್ತದೆ. ಮತ್ತು 2ನೇ ಪ್ರಶ್ನೆ, ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅಂತಕ್ಕಂಥದ್ದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ಮಳೆ ಮತ್ತು ಬಂಧುಗಳ ವಿಚಾರದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅಂತಕ್ಕಂಥದ್ದು. 4ನೇ ಪ್ರಶ್ನೆಗಳನ್ನು ನೋಡಿದಾಗ ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂತಂದು ಸೋಮನಾಥ ಅಭಿಪ್ರಾಯ ಪಡುತ್ತಾನೆ, ಹೇಳಿದ್ದಾನೆ ಅಂತಕ್ಕಂಥದ್ದು ಸೋಮನಾಥನ ಅಭಿಪ್ರಾಯ ಇದೆ. ಮತ್ತು 5ನೇ ಪ್ರಶ್ನೆ, ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು ಅಂತಕ್ಕಂಥದ್ದು 5ನೇ ಪ್ರಶ್ನೆ. ಮತ್ತು 6ನೇ ಪ್ರಶ್ನೆ, ಶುಚಿ ಮತ್ತು ಸ್ವಾದುಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು ಅಂತಕ್ಕಂಥದ್ದು. ಒಟ್ಟು 6 ಪ್ರಶ್ನೆಗಳನ್ನು ಈ ಒಂದು ಪದ್ಯದಲ್ಲಿ ಕೇಳಲಾಗುತ್ತದೆ. ಮತ್ತು ನಮ್ಮ ವಾರ್ಷಿಕ ಪರೀಕ್ಷೆಗೆ ಈ ಒಂದು ಪದ್ಯದಲ್ಲಿ 1 ಪ್ರಶ್ನೆಯನ್ನು ಕೇಳಲಾಗ್ತದೆ. ನಾವು ಮೊದಲನೇ ಪ್ರಶ್ನೆಯಿಂದ ಇಲ್ಲಿ ಚರ್ಚಿಸುತ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥ ಹೇಳಿದ್ದಾನೆ ಅಂತಕ್ಕಂಥ ಒಂದು ಪ್ರಶ್ನೆ. ಇದರಲ್ಲಿ ಸುಮಾರು ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳು ಓದಬೇಕಾಗ್ತದೆ. ಕೆಲವನ್ನು ಬಲ್ಲವರಿಂದ ಕಲಿತು, ಕೆಲವನ್ನು ಶಾಸ್ತ್ರಗಳಿಂದ ಕೇಳುತ್ತಾ, ಕೆಲವನ್ನು ಆಚರಿಸುವುದರಿಂದ, ಕೆಲವನ್ನು ನೋಡುವುದರಿಂದ, ಕೆಲವನ್ನು ಒಳ್ಳೆಯ ಜ್ಞಾನದಿಂದ ನೋಡುತ್ತಾ, ಕೆಲವನ್ನು ಸಜ್ಜನರ ಸಂಘದಿಂದ ಒಡನಾಟದಿಂದ ತಿಳಿಯುತ್ತಾ ಮನುಷ್ಯ ಸರ್ವಜ್ಞನಾಗಬೇಕೆಂದು ಸೋಮನಾಥ ಅಭಿಪ್ರಾಯ ಪಡುತ್ತಾನೆ. ಹಲವು ಹಳ್ಳಗಳು ಸೇರಿ ಹೇಗೆ ಸಮುದ್ರವಾಗುತ್ತದೆಯೋ ಹಾಗೆ ಮನುಷ್ಯ ಹಲವು ಜ್ಞಾನದ ಮಾರ್ಗಗಳಿಂದ, ಜ್ಞಾನದ ಸೆಲೆಗಳಿಂದ ಮನುಷ್ಯ ಸರ್ವಜ್ಞನಾಗುತ್ತಾನೆ ಅಂತಕ್ಕಂಥದ್ದು ಸೋಮನಾಥನ ಅಭಿಪ್ರಾಯವಾಗಿದೆ. 2ನೇ ಪ್ರಶ್ನೆಯನ್ನು ನಾವು ಅವಲೋಕನ ಮಾಡಿದಾಗ ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅಂತಕ್ಕಂಥದ್ದು 2ನೇ ಪ್ರಶ್ನೆ. ಅನುಭವಿಸಲಾಗದೇ ಇರತಕ್ಕಂಥ ಧನದಿಂದ ಯಾವುದೇ ಪ್ರಯೋಜನವಿಲ್ಲ. ಹಾಗೆಯೇ ಮುಪ್ಪಿನಲ್ಲಿ ಮಗ ಪ್ರಯೋಜನವಾಗಬೇಕು. ಮುಪ್ಪಿನಲ್ಲಿ ಆಗದೇ ಇರತಕ್ಕಂಥ ಮಗನಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ಸೋಮನಾಥ ಅಭಿಪ್ರಾಯ ಪಡುತ್ತಾನೆ. ಅನುಭವಿಸಲಾಗದ ಧನ, ಮುಪ್ಪಿನಲ್ಲಿ ಆಗದೇ ಇರತಕ್ಕಂಥ ಮಗ ಪ್ರಯೋಜನವಾಗುವುದಿಲ್ಲವೆಂದು ಸೋಮನಾಥ ಅಭಿಪ್ರಾಯ ಪಡುತ್ತಾನೆ ಅಂತಕ್ಕಂಥದ್ದು 2 ಪ್ರಮುಖ ಅಂಶಗಳ ಕುರಿತು ಅನುಭವಿಸಲಾಗದಂಥ ಧನ
ಮತ್ತು ಮುಪ್ಪಿನಲ್ಲಿ ಆಗದೇ ಇರತಕ್ಕಂಥ ಮಗ, ಇವೆರಡು ಪ್ರಮುಖ ಅಂಶಗಳು ಆ ಪ್ರಶ್ನೆಯ ಉತ್ತರದಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು. ಮಳೆ ಮತ್ತು ಬಂಧುಗಳ ವಿಚಾರದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಅಂತಕ್ಕಂಥದ್ದು ನಮಗೆ ಮೂರನೇ ಪ್ರಶ್ನೆ. ಪೈರು ಒಣಗಿ ಹೋದರೂ ಬಾರದಿರುವ ಮಳೆ ಅನಂತರ ಬಂದರೆ ಅದು ಆಗುವುದಿಲ್ಲ ಅಂತಕ್ಕಂಥದ್ದು ಸೋಮನಾಥ ಹೇಳುತ್ತಾನೆ ಮಳೆಯ ವಿಚಾರದಲ್ಲಿ. ಬಂಧುಗಳ ವಿಚಾರದಲ್ಲಿ ಆಪತ್ತಿನಲ್ಲಿ ಬಂಧುಗಳು ಬಂದು ನೋಡಬೇಕು, ಆದರೆ ಅವರು ಬರದೇ ಹೋದರೆ ಬಂಧುಗಳಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲವೆಂದು ಸೋಮನಾಥ ಅಭಿಪ್ರಾಯ ಪಡುತ್ತಾನೆ. ಆ ಪ್ರಮುಖ ಎರಡು ಅಂಶಗಳನ್ನು ವಿದ್ಯಾರ್ಥಿಗಳು ಅಲ್ಲಿ ಗಮನಿಸಬೇಕು. ಪೈರು ಒಣಗಿ ಹೋದರೂ ಬಾರದಿರುವ ಮಳೆ ಅನಂತರ ಬಂದರೆ ಪ್ರಯೋಜನವಿಲ್ಲ, ಹಾಗೆ ಆಪತ್ತಿನಲ್ಲಿ ಬಂದು ನೋಡದೇ ಇರತಕ್ಕಂಥ ಬಂಧುಗಳಿಂದ ಯಾವುದೇ ಪ್ರಯೋಜನವಿಲ್ಲವೆಂದು ಸೋಮನಾಥ ಅಭಿಪ್ರಾಯ ಪಡುತ್ತಾನೆ ಅಂತಕ್ಕಂಥ ಉತ್ತರವನ್ನು ವಿದ್ಯಾರ್ಥಿಗಳು ಎರಡೂ ಪ್ರಮುಖ ಅಂಶಗಳನ್ನು ಅಲ್ಲಿ ಗಮನಿಸಬೇಕಾಗ್ತದೆ. ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥ ಅಭಿಪ್ರಾಯ ಪಡುತ್ತಾನೆ. ರಾಜ ಮತ್ತು ಮಂತ್ರಿಗಳಿಗೆ ಯಾರಿಗೆ ಕೋಪವನ್ನು ತೊರೆಯಬಲ್ಲ ಸಾಮರ್ಥ್ಯವಿದೆಯೋ ಅಂಥವನು ರಾಜನಾಗಬೇಕು, ಯಾರಿಗೆ ನಾನಾ ಚಮತ್ಕಾರಗಳನ್ನು ಮಾಡುವ ಸಾಮರ್ಥ್ಯವಿದೆಯೋ ಅಂಥವನು ಮಂತ್ರಿಯಾಗಬೇಕೆಂದು ಸೋಮನಾಥ ಅಭಿಪ್ರಾಯ ಪಡುತ್ತಾನೆ. ಎರಡು ವಿದ್ಯಾರ್ಥಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇದು. ಹಾಗಾಗಿ ರಾಜನಾಗಬೇಕಾಗಿರ್ತಕ್ಕಂಥ ಕೋಪವನ್ನು ತೊರೆಯಬಲ್ಲ ಶಕ್ತಿ ಇದೆಯೋ, ಸಾಮರ್ಥ್ಯವಿದೆಯೋ ಅಂಥವನು ರಾಜನಾಗಬೇಕು. ಮತ್ತು ಎರಡನೇ ಪ್ರಮುಖ ಅಂಶ, ಯಾರಿಗೆ ನಾನಾ ಚಮತ್ಕಾರಗಳನ್ನು ಮಾಡತಕ್ಕಂಥ ಸಾಮರ್ಥ್ಯವಿದೆಯೋ ಅಂಥವನು ಮಂತ್ರಿಯಾಗಬೇಕೆಂದು ಸೋಮನಾಥ ಅಭಿಪ್ರಾಯ ಪಡುತ್ತಾನೆ. ನಂತರದ ಪ್ರಶ್ನೆ, ಐದನೇ ಪ್ರಶ್ನೆ, ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು ಅಂತಕ್ಕಂಥದ್ದು. ಯಾವ ಗುಣಗಳಿರಬೇಕು ಅಂತಕ್ಕಂಥ ಒಂದು ಪ್ರಶ್ನೆ. ಯಾರಿಗೆ ಇರಿಯಬಲ್ಲ ಸಾಮರ್ಥ್ಯವಿದೆಯೋ ಅಂಥವನು ವೀರನಾಗಬೇಕು, ಯಾರಿಗೆ ಅರಿಷಡ್ವರ್ಗಗಳನ್ನು ತ್ಯಜಿಸುವ ಸಾಮರ್ಥ್ಯವಿದೆಯೋ ಅಂಥವನು ಯೋಗಿಯಾಗಬೇಕು ಎಂದು ಸೋಮನಾಥ ಅಭಿಪ್ರಾಯ ಪಡುತ್ತಾನೆ. ಯಾರಿಗೆ ಇರಿಯಬಲ್ಲ ಸಾಮರ್ಥ್ಯವಿದೆಯೋ ಅಂಥವನು ವೀರನಾಗಬೇಕು, ಯಾರಿಗೆ ಅರಿಷಡ್ವರ್ಗಗಳನ್ನು, ಅಂದರೆ ಶತ್ರು, ಷಡ್ ಅಂತಂದರೆ ಆರು ಶತ್ರುಗಳನ್ನು ತ್ಯಜಿಸುವ ಸಾಮರ್ಥ್ಯವಿದೆಯೋ ಅಂಥವನು ಯೋಗಿಯಾಗಬೇಕು ಅಂತಕ್ಕಂಥದ್ದು ಸೋಮನಾಥನ ಅಭಿಪ್ರಾಯ. ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು ಅಂತಕ್ಕಂಥದ್ದು ಆರನೇ ಪ್ರಶ್ನೆ. ಕಡು ಪಾಪಿಯಾದವನು ಸ್ನಾನ ಮಾಡಿದರೆ ಶುಚಿಯಾಗುವುದಿಲ್ಲ. ಕಡು ಪಾಪಗಳನ್ನು ಮಾಡಿರತಕ್ಕಂಥವನು ಸ್ನಾನ ಮಾಡಿದರೆ ಶುಚಿಯಾಗುವುದಿಲ್ಲ. ಹಾಗೆಯೇ ಬೆಲ್ಲದ ಪಾನಕದಲ್ಲಿ ಅದ್ದಿದ ಮಾತ್ರಕ್ಕೆ ಬೇವಿನ ಹಣ್ಣು ಸ್ವಾದವಾಗುವುದಿಲ್ಲವೆಂದು ಸೋಮನಾಥ ಅಭಿಪ್ರಾಯ ಪಡುತ್ತಾನೆ. ಕಡು ಪಾಪಿಯಾಗಿರ್ತಕ್ಕಂಥವನು ಸ್ನಾನವನ್ನು ಮಾಡಿದರೂ ಸಹ ಆತನು ಶುಚಿಯಾಗುವುದಿಲ್ಲ. ಹಾಗೆಯೇ ಬೆಲ್ಲದ ಪಾನಕದಲ್ಲಿ ಅದ್ದಿದ ಬೇವಿನ ಹಣ್ಣು ಅದು ಸ್ವಾದವಾಗುವುದಿಲ್ಲ, ರುಚಿಯಾಗುವುದಿಲ್ಲವೆಂದು ಸೋಮನಾಥ ಅಭಿಪ್ರಾಯ ಪಡುತ್ತಾನೆ. ಒಟ್ಟು 6 ಪ್ರಶ್ನೆಗಳು. ವಿದ್ಯಾರ್ಥಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಗಮನಿಸಿ ಉತ್ತರಗಳಲ್ಲಿ ಅಡ್ಡಗೆರೆಯನ್ನು ಹಾಕಿ, ಪ್ರಮುಖ ಅಂಶಗಳ ಕೆಳಗೆ ಅಡ್ಡಗೆರೆಯನ್ನು ಹಾಕಿ ಮಕ್ಕಳು ಗುರುತಿಸಬೇಕು. ಒಟ್ಟು ಈ ಪದ್ಯ ಭಾಗದಲ್ಲಿ 4 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಹಾಗಾಗಿ ಅದರಲ್ಲಿ 3 ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಬರೆಯಬೇಕು. ಈ ಒಂದು ಪಗೆಯಂ ಬಾಲಕನೆಂಬರೆ ಅಂತಕ್ಕಂಥ ಒಂದು ಪದ್ಯ ಭಾಗದಲ್ಲಿ 1 ಪ್ರಶ್ನೆಯನ್ನು ಪ್ರಮುಖವಾಗಿ ನೀಲನಕ್ಷೆಯ ಪ್ರಕಾರ ಕೇಳಲಾಗುತ್ತದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು 6 ಪ್ರಶ್ನೆಗಳಲ್ಲಿ 1 ಪ್ರಶ್ನೆ ಬಂದೇ ಬರುತ್ತದೆ. ಹಾಗಾಗಿ ಎಲ್ಲರೂ ಗಮನಿಸ್ರಿ. ನಮಸ್ಕಾರ, ಧನ್ಯವಾದಗಳು.